ಕಾರವಾರದಿಂದ. ಎಕ್ಸ್ಟ್ರೀಮ್ಲಿ ಸ್ಯಾಡ್. ಈ ಕೆಲಸಕ್ಕೆ ನನಗಿದು ಏನಾದರೂ ಇದು ಇಷ್ಟೇ ಅಂತ ಗೊತ್ತಿದೆ, ನೀವು ಬರಬೇಡಿ ನಾನು ಅಲ್ಲೇ ಮಾಡಿಬಿಡ್ತೀನಿ ಅಂತಿದ್ದೆ. ಇಷ್ಟು ದೂರ ಬರಬೇಕಾಗಿರಲಿಲ್ಲ ಇವರು ಇದಕ್ಕೆ. ಎನಿಯೋ ದೇ ಹವ್ ಕಮ್, ಇಟ್ಸ್ ಆಲ್ ರೈಟ್, ವಿ ವಿಲ್ ಫಿನಿಶ್ ಇಟ್ ಆಫ್ ಅಷ್ಟ. ಕೆಲವೊಮ್ಮೆ ಜೀವನದಲ್ಲಿ ಹಠ ಮತ್ತು ಅಟ್ ಎನಿ ಕಾಸ್ಟ್ ನಾವು ಸೋಲಲ್ಲ ಅನ್ನೋಂತಹ ತೀರ್ಮಾನಕ್ಕೆ ಬಂದುಬಿಟ್ರೆ ಜನ ಎಷ್ಟು ಕಷ್ಟನ ಹೇಗೆ ಎದುರಿಸ್ತಾರೆ ಮತ್ತು ಅದಕ್ಕೆ ತಯಾರಿ ಮಾಡ್ಕೋತಾರೆ ಅನ್ನೋಕ್ಕೆ ಗ್ರೇಟ್ ಎಕ್ಸಾಂಪಲ್ ಈ ಫ್ಯಾಮಿಲಿ ನನ್ನ ಪ್ರಕಾರದಲ್ಲಿ. ಇಟ್ಸ್ ನಾಟ್ ಕ್ವಶನ್ ಆಫ್ ವಾಟ್ ವಿ ಕ್ಯಾನ್ ಡೂ, ಇಟ್ ಈಸ್ ದಿ ಕ್ವಶನ್ ಆಫ್ ವಾಟ್ ದೆ ಡಿಸರ್ವ್ಸ್. ನನ್ನ ಪ್ರಕಾರ ದೆ ಡಿಸರ್ವ್ ಕಂಪ್ಲೀಟ್ಲಿ. ಬಿಕಾಸ್ ಈ ಹಠಕ್ಕೆ ಬಹಳ ಸುಲಭವಾಗಿ ಸೋಲನ್ನು ಒಪ್ಪಿಕೊಂಡು ನಿರಾಶರಾಗಿ ಜೀವನದಿಂದ ಹಿಂದೆ ಸರಿದು ಬಿಡ್ಬೋದಾಗಿರುತ್ತೆ ಇಂಥ ಪ್ರಕರಣದಲ್ಲಿ. ಬಟ್ ಕೆಲವು ಫ್ಯಾಮಿಲಿಗಳು ಎಷ್ಟು ಚೆನ್ನಾಗಿ ಫೈಟ್ ಬ್ಯಾಕ್ ಮಾಡ್ತಾರೆ ಅಂತಂದರೆ ಅಮೇಝಿಂಗಾಗಿ ಫೈಟ್ ಮಾಡ್ತಾರೆ. ಸಚ್ ಎನ್ ಅಮೇಝಿಂಗ್ ಫೈಟ್ ಬ್ಯಾಕ್ ಈ ಸ್ಟೋರಿ ಕಾರವಾರ. ಹೀಗೆ ಅಂಧರ ಲಿಪಿಯಲ್ಲಿ ಓದುತ್ತಾ ಕಣ್ಣುಗಳು ಕಾಣದೇ ಇದ್ರೂ ಟೈಲರಿಂಗ್ ಮಾಡ್ತಾ ಇರುವ ಈ ಯುವತಿಯ ಹೆಸರು ದರ್ಶನ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಹುಳಿಯಾಳ ತಾಲೂಕಿನ ಮಲವಡಿ ಗ್ರಾಮದಾಕೆ. ಧಾರವಾಡದ ಸುವರ್ಣ ಕಾಲೇಜಿನಲ್ಲಿ ದ್ವಿತೀಯ BA ಓದ್ತಾ ಇದ್ದು ತಾಯಿ ಸುಶೀಲಾ, ತಂದೆ ಸೀತಾರಾಮ್ ಅವರಿಗೆ ಜೀವನ ನಿರ್ವಹಣೆಗಾಗಿ ಕೂಲಿ ಕೆಲಸವೇ ಆಧಾರವಾಗಿದ್ದು 3 ಜನ ಹೆಣ್ಣು ಹಾಗೂ ಓರ್ವ ಚಿಕ್ಕ ಮಗನನ್ನ ಸಲಹುತ್ತಾ ಇದ್ದಾರೆ. ಆದರೂ ಮಕ್ಕಳು ವಿದ್ಯಾವಂತರಾಗಬೇಕು ಎಂಬ ಹಂಬಲದಲ್ಲಿ ಅಂಧರಾಗಿರುವ 2 ಹೆಣ್ಮಕ್ಳನ್ನ ಪದವಿ ಓದಿಸ್ತಾ ಇದ್ದಾರೆ. ಮೊದಲ ಮಗಳು ದರ್ಶನ BA ಸೆಕೆಂಡ್ ಇಯರ್ ಓದ್ತಾ ಇದ್ದು ಹಾಗೂ 2ನೇ ಮಗಳು ಐಶ್ವರ್ಯ BA ಮೊದಲನೇ ವರ್ಷದ ಪದವಿಯನ್ನ ಮಾಡ್ತಾ ಇದ್ದು ಉಳಿದವರು ಸಹ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 4 ಜನ ಮಕ್ಕಳಿಗೆ ಓದಿಸೋದಕ್ಕೆ ತಂದೆಯ ಕೂಲಿ ಸಾಕಾಗ್ತಾ ಇಲ್ಲ. ಇನ್ನು ಹೆತ್ತವರಿಗೆ ಸಹಾಯ ಆಗಬೇಕು ಅಂತಾನೆ ವಿದ್ಯಾಭ್ಯಾಸದ ಜೊತೆಗೆ ಟೈಲರಿಂಗ್ ಕಲಿತಾ ಇರುವಂತಹ ಅಂಧ ವಿದ್ಯಾರ್ಥಿನಿ ದರ್ಶನಾಗೆ ಟೈಲರಿಂಗ್ ಯಂತ್ರ ಬೇಕಾಗಿದೆ. ಆದ್ರೆ ಈ ಬಡ ಕುಟುಂಬಕ್ಕೆ ಮಗಳಿಗೆ ಟೈಲರಿಂಗ್ ಯಂತ್ರ ಕೊಡಿಸುವ ಶಕ್ತಿ ಇಲ್ಲ. ಆದ್ರೆ ಬಡತನವಿದ್ರೂ ಸುಶೀಲಾ ಮತ್ತು ಸೀತಾರಾಮ್ ದಂಪತಿ 4 ಜನ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಆದ್ರೆ ಪ್ರತಿ ವರ್ಷ 4 ಜನ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ನೋಡಿಕೊಂಡು ಜೀವನವನ್ನು ಸಾಗಿಸೋದು ಈ ಕುಟುಂಬಕ್ಕೆ ಕಷ್ಟ ಆಗ್ತಿದೆ. ಹೀಗಾಗಿ ಯಾರಾದ್ರೂ ದಾನಿಗಳು ಮಕ್ಕಳಿಗೆ ಒಂದು ಟೈಲರಿಂಗ್ ಯಂತ್ರ ಕೊಡಿಸಿದ್ರೆ ನಮಗೆ ಸಹಾಯ ಆಗುತ್ತೆ ಅನ್ನೋದು ಇವರ ಮನವಿಯಾಗಿದೆ. ಇನ್ನು ಅಂಧೆಯಾದ್ರೂ ತಾನು ದುಡಿದು ಹೆತ್ತವರ ಸಹಾಯಕ್ಕೆ ನಿಲ್ಲಬೇಕು ಎನ್ನುವ ಈ ಅಂಧ ಹೆಣ್ಣು ಮಗಳ ಸಂಕಲ್ಪ ಈ ಕುಟುಂಬವನ್ನ ಬೆಳಕು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದೆ. ಕುಟುಂಬದ ಕಣ್ಣು ಇಲ್ಲ ಅನ್ನೋ ವಿದ್ಯಾರ್ಥಿ ದರ್ಶನ. ದರ್ಶನ ಯಾರು? ನೀನಾ? ನಾನು ಸರ್. ನಿನ್ನ ಹೆಸರೇನಾ? ನನ್ನ ಹೆಸರು ದರ್ಶನ ಸೀತಾರಾಮ್ ಎರಾಸಿ ಸರ್. ಎದಕ್ಕಿಟ್ರು ನಿಂಗೆ ದರ್ಶನ ಅಂತ? ನಮ್ಮ ತಂದೆ ತಾಯಿ. ಅದೇ ಯಾಕಿಟ್ರು ಕೇಳಿಲ್ವಾ ನೀನು? ಕೇಳಿದೆ ಸರ್. ಹಾಂ. ನಾ ಹುಟ್ಟೋಗಿಂತ ಮುಂಚೆ ಅವ್ರು ಪಂಡ್ರಾಪುರಕ್ಕೆ ಹೋಗಿ ಬಂದಿದ್ರು ಸರ್. ಓಹೋ. ಆ ದರ್ಶನ ಪಡ್ಕೊಂಡ್ಬಂದು ನನ್ನ ಹೆಸರು ದರ್ಶನ ಅಂತ ಇಟ್ರು ಸರ್. ತಂದೆ ಸೀತಾರಾಮ್. ಹೌದ್ರಿ ಸರ್. ಹುಟ್ಟಿನಲ್ಲಿ ಇಲ್ವಾ ಅದು? ಹುಟ್ಟಿನಲ್ಲೇ ಇದ್ದಾರೆ ಸರ್. ಕಣ್ಣು ಹೋದ್ರಿ. ಹುಟ್ಟಿದಾಗ್ಲೇ ಇರಲಿಲ್ಲ ಏನಕ್ಕೆ? ಅಂದ್ರೆ ಸ್ವಲ್ಪ ಕಾಣ್ತಾ ತಾಯಿ ಇತ್ರಿ. ಸುಶೀಲಾ. ಹಾಂ. ಕಾಣ್ತಾ ಇತ್ರಿ. 7ನೇ ಮಟ್ಟ ಶಾಲೆಗೆ ಹೋಗಿದಳ್ರಿ. ಚಸ್ಮಾ ಹಾಕ್ತಿದ್ದು ರೀ ನಾವು. ಆಮೇಲೆ ಬರ್ಬರ್ತಾ ಕಮ್ಮಿ ಹಾಕೊಂತ ಬಂತ್ರಿ ದೃಷ್ಟಿ. ಡಾಕ್ಟರ್ಸ್ ಏನಂದ್ರೆ ಬರ್ಬರ್ತಾ ಕಮ್ಮಿ ಆಗುತ್ತೆಮ್ಮ, ಚಸ್ಮಾ ಅಂತೂ ವಾಪರಿಸ್ಬೇಡ್ರಿ, ನರ ಅಂತೂ ವೀಕ್ ಆಗಿದ್ದಾವೆ, ಏನು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿದ್ರಿ ಸರ್. ಆಮೇಲೆ ನಾವು ಚಸ್ಮಾ ಅಂತೂ ಬಂದ್ ಮಾಡಿದ್ವಿ ರೀ. ಆಕೆಗೆ ಬೆಳಗಾವ್ದಾಗ ರೀ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ನಾವು ಸ್ಕೂಲಿಗೆ ಅಲ್ಲಿ ಸೇರಿಸ್ರಿ. ಎಜುಕೇಶನ್ ಮಾಡ್ತಿದ್ದೆ ಸರ್ ಅಲ್ಲಿ. ಓದ್ತಾ ಇದೆಯಾ? ಹಾಂ ಸರ್. ಏನು ಓದ್ತೀಯಾ? ಇವಾಗ ಡಿಗ್ರಿ ಓದ್ತಿದ್ದೇನೆ ಸರ್. ವೆರಿ ಗುಡ್. ಏನು ಸಬ್ಜೆಕ್ಟ್ ಸರ್? ಪೊಲಿಟಿಕಲ್ ಹಿಸ್ಟ್ರಿ ಸರ್. ಎಷ್ಟನೇ ವರ್ಷ? ಇವಾಗ ಸೆಕೆಂಡ್ ಇಯರ್ ಸರ್ ಡಿಗ್ರಿ. ಫಸ್ಟ್ ಇಯರ್ ಪಾಸ್ ಆದ್ಯಾ? ಫಸ್ಟ್ ಇಯರ್ ಪಾಸ್ ಆಗಿದೆ ಸರ್. ಈಗ ಸೆಕೆಂಡ್ ಆಗಬೇಕು. ಹಾಂ ಸರ್. ಏನಕ್ಕೆ ಓದ್ತಾ ಇದೆಯಾ? ನನ್ನ ಮುಂದೆ ಜೀವನ ಮನೆಯಲ್ಲಿ ಎಲ್ಲರಿಗೂ ಸಾಕ್ಬೇಕಂತ ಜಾಬ್ ಹಿಡಿಬೇಕನ್ನೋದು ಇದು. ಏನು ಜಾಬ್ ಹಿಡಿತೀಯಾ? ಏನಾದರೂ ಗೌರ್ಮೆಂಟ್ ಜಾಬ್ ಹಿಡಿಬೇಕಂತ ಸರ್. ಗೌರ್ಮೆಂಟ್ ಸಿಗದೇ ಇದ್ರೆ? ಇಲ್ಲಾಂದರೆ ಏನಾದರೂ ಬೇರೆ ಕೆಲಸಗಳು ಏನಾದರೂ ಮಾಡಬೇಕಂತ ಸರ್. ಐಸಿ. ಈಗ ಭಾಳ ಜನಕ್ಕೆ ಪಾಪ ಕೆಲಸನೇ ಸಿಗಲ್ಲ ಅಂತಾರೆ, ನಿಂಗೂ ಸಿಗದೆ ಹೋದ್ರೆ ಏನು ಮಾಡ್ತೀಯಾ? ಮನೆಯಲ್ಲಿ ಏನಾದರೂ ಕೆಲಸಗಳನ್ನು ಮಾಡ್ತೀನಿ. ಲೈಕ್
ಇವು ಆಲ್ರೆಡಿ ಸರ್ ಟ್ರೈಲಿಂಗ್ कपडे शिवलो सांग की ಲೈಕ್ ಟೇಲರಿಂಗ್ ಮಿಷನ್ ಸರ್. ನೀ ಟೈಲರಿಂಗ್ ಕಲ್ತಿ? ಕಲ್ತಿದ್ದೀನಿ ಸರ್. ಹೆಂಗೆ ಕಲ್ತಿ? ನಮ್ಮ ತಾಯಿ ತೀರಿಂದ ಕಲ್ತಿದ್ದೀನಿ ಸರ್. ಆಕೆ ಹೇಳ್ಕೊಟ್ಲೆ ನಿಂಗೆ? ಹಾಂ ಸರ್. ಅದು ಚಲೋ ಆತಲ್ಲ. ಹಾಂ ಹಾಂ ಸರ್. ನೀವು ವೀರೇಶ ನೀವೇನು ಮಾಡ್ತೀರಿ? ನೀವು ರಿಲೇಷನ್ ರಿಲೇಷನ್ ಅಂದ್ರೆ ನಮ್ಮ ಮನೆಯೊಳಗೂ ಟೈಲರಿಂಗ್ ಮಾಡ್ತಾರೆ ಸರ್. ಆಕಿ ರಜೆ ದಿನಗಳಲ್ಲಿ ನಮ್ಮ ಮನೇಲಿ ಬಂದು ಅರ್ಧ ಕಲ್ತೆ. ನಿಮ್ಮ ಮನೆಯವ್ರು ಮಾಡ್ತಾರಾ? ಆಮೇಲೆ ಅವರು ನಮ್ಮ ನೀವೇನು ಮಾಡ್ತೀರಿ? ನಾನು ಇವಾಗ ಸ್ಟಾರ್ಟಿಂಗ್ ಹೊಸ ಬೇಕರಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. 2 months ಆಯ್ತು ಸರ್. ಒಳ್ಳೇದಾಯ್ತು. ವೀರು ಕೆಫೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ಸುಮಾರಾಗಿದೆಯಾ? ನಾಟ್ ಬ್ಯಾಡ್. ಓಕೆ, ಇಂಪ್ರೂವ್ ಆಗತ್ತೆ, ನಿಧಾನಕ್ಕೆ ಮಾಡಿ. ಬಟ್ ನಿಮ್ಮ ಅಕ್ಕಿ ಟೈಲರಿಂಗ್ ಮಾಡ್ತಾರ, ಹಂಗಾಗಿ ಅಕ್ಕಿನೂ ಅಲ್ಲಿ ಬರ್ತಾರೆ. ನಮ್ಮ ಮಮ್ಮಿ ಮತ್ತೆ ತಂದೆ ತಾಯಿ ಇಬ್ರು ಮಾಡ್ತಾರೆ ಟೈಲರಿಂಗ್ ಸರ್. ಅವಳು ರಜದ ದಿನ ಬಂದಿರ್ತಾರಲ್ಲ ಅವಾಗ ಟೈಲರಿಂಗ್ ಕಲ್ತಾರ ಸರ್. ನಮ್ಮ ಅಕ್ಕ ಏನೋ ಆಗಂಗಿಲ್ಲ ನಿನಗೆ? ಇಲ್ಲ ಸರ್. ಸೂಜಿ ಚುಚ್ಕೊಂಬಿಟ್ರೆ ಒಂದಿನ ಚುಚ್ಚಬೋದು, 2 ದಿನ ಚುಚ್ಚಬೋದು ಸರ್. ನೆಕ್ಸ್ಟ್ ಟೈಮ್ ಚುಚ್ಚೋದಿಲ್ಲ ಅನ್ನೋದು ಭಯ ಇಲ್ಲ ಸರ್. ಚುಚ್ಚಿಸ್ಕೊಂಡಿದೆ? ಇಲ್ಲ ಸರ್. ಇನ್ನು ಒಮ್ಮೆನೂ ಚುಚ್ಚಿಲ್ಲ? ಇಲ್ಲ ಸರ್. ಈಗ ನಾನು ಚುಚ್ಚಲಿ? ಛಲ ಅನ್ನೋದು ಭಾಳ ಐತೆ ಸರ್. ಅದೇ ಇಂಪಾರ್ಟೆಂಟ್. ನೀವೇನು ಮಾಡ್ತೀರಿ? ನಾವು ಟ್ರೈನ್ಗೆ ಸರ್ ಮಾಡ್ತೀವಿ, ಬಟ್ಟೆನೇ ಹೊಲಿತೇವ್ರಿ ನಾವು. ಓ, ನೀವು ಅದೇ ನೀವೇ ಅವಳಿಗೆ ಹೇಳ್ಕೊಟ್ಟಿದ್ದ? ನಾವೇ ಹೇಳ್ಕೊಟ್ರಿ. ಅಲ್ಲಿ ನಮ್ಮ ಅಕ್ಕಾರ ಮಗಾರ ಇವ್ರ ಹಂಗೆ. ಬಿಡ ಚಲೋ. ಆಮೇಲೆ ಅಲ್ಲಿ ಹೋಗ್ತಾರಲ್ರಿ. ಎಲ್ಲಿ ನೀವು ಕಾರವಾರದಾಗ? ನಾವು ಯಾವ ಕಡೆ ಇರೋದು? ಹಳಿಯಾಳ ತಾಲೂಕ್ ರೀ, ಮಲ್ವಡಿ ಅಂತ. ಮಲ್ವಡಿ ಹಳ್ಳಿ ರೀ. ಹಳೆಯಾಳ ತಾಲೂಕೆ ನೀವು? ಕಾರವಾರ ಟೌನ್ ಅಲ್ಲ, ಕಾರವಾರ ಡಿಸ್ಟಿಕ್. ನಮ್ಗೆ ಕಾರವಾರ ನಂಗೆ ಹಳೆಯಾಳ ಗೊತ್ತು. ಹಳಿಯಾದಾಗ್ರಿ ಮಲ್ವಡಿ ಅಂತೇಳಿ ಹಳ್ಳಿ ಅಕ್ಕೈತ್ರಿ ಅದು. ಹಳ್ಳಿಯವ್ರಿಗೆ ನಾನು ಬಂದಿದ್ದೀನಿ ಹಳೆಯಾಳಕ್ಕೆ. ನಾನು ರೀ ಬೇರೆ ಕಡೆ ಹೊಲಿಯಾಕೆ ಹೋಗ್ತೀನಿ ರೀ, ಬಟ್ಟೆ ಮಷಿನ್ ಇಲ್ಲ ರೀ. ಆಮೇಲೆ ನಂತ ಅವ್ರು ನಮ್ಮ ಅಕ್ಕಾಗೋದು ಮಷಿನ್ ತಂದಿದ್ರು. ನೀವು ಮಾಡಿರಿ? ನಾ ಕೂಲಿ ಕೆಲಸ ಮಾಡ್ತೀನಿ ಸರ್. ಎಲ್ಲಿ? ಹೊಲದಲ್ಲಿ. ಹೌದಾ? ಹೌದು. ಸ್ಟೈಲ್ ಆಗಿದ್ದೀರಿ. ನೀವು ಆಫೀಸ್ಗೆ ಪಿಸ್ಕೋಬೇಕು ಇಲ್ರಿ ಸರ್, ಅಲ್ವಾ? ಕೂಲಿ ಕೆಲಸ. ನಿಮ್ಮಪ್ಪ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ರಾಜ್ಕುಮಾರ್ ಥರ ಇದ್ದಾರೆ ಕಣ. ಥ್ಯಾಂಕ್ ಯು ಸರ್. ಸಗದಾಗಿದ್ದಾರೆ. ಅಷ್ಟು ದೂರದಿಂದ ಆ್ಯಕ್ಚುಲಾಗಿ ಹೇಳ್ಬೇಕು. ನಿಮ್ಗೆ ಇನ್ನು 3 ಮಕ್ಕಳು ನಿಮಗೆ? 4 ಜನ. 4 ಜನ ರೀ ಸರ್ ನಾವು. ಇವ್ರಿಗೆ 3 ಹೆಣ್ಣು ಮಕ್ಕಳ್ರಿ, ಒಬ್ಬನೇ ಗಂಡು ಮಗ ರೀ. ಅವ ಏನು ಮಾಡ್ತಾನೆ? ಅವ ಸ್ಕೂಲಿಗೆ ಹೋಗ್ತಾನ್ರಿ, 8ನೇ ಕ್ಲಾಸ್ ರೀ. ಕಳಿಸ್ರಿ ಅವನನ್ನು, ಚಲೋ ಓದ್ಲಿ ಅವನು. ಓದ್ತಾನ? ಓದ್ತಾನೆ. ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್ ಓದ್ತಾನೆ. 8ನೇ ಕ್ಲಾಸ್ ಓದ್ತಾನೆ. 8ನೇದು ಅಂದರೆ ಅಲ್ಲ, ಚೆನ್ನಾಗಿ ಓದ್ತಿದ್ದಾನೆ ಅಂದರೆ ಓದಿಸಿ, ನಿಲ್ಲಿಸ್ಬೇಡಿ ಅವನನ್ನು. ಇನ್ನೆರಡು ಹೆಣ್ಮಕ್ಳು? 3 ಮಂದಿ ರೀ ಇವ್ರು. ಮತ್ತಿಬ್ಬರು ಅದಾರ ಮನ್ಯಾಗ್ರಿ. ಅವ್ರು ಚಲೋ ಅದಾರೆ. ಆಕೆ ಒಬ್ಬಾಗ ಚಲೋ ಅದ, ಮತ್ತೊಬ್ಬಕಿನ್ನು 3ನೇ ನಂಬರ್ ಏನು ಆಕಿಗೂ ರೀ. ಈಗ 8ನೇ ಕ್ಲಾಸಿಗೆ ಓದ್ತಿದ್ಲ್ರಿ, ಅವಾಗಿಂದ ಆಕಿಗೂ ಹಿಂಗೆ ಇದೇ ಥರ ಆಗತೈತ್ರಿ. ನೀವಿಬ್ರು ಸಂಬಂಧಿಕರಿ? ಹೌದ್ರಿ, ಸಂಬಂಧ. ಸೋದರತ್ತಿ ಮಗ ಕೊಟ್ಟಾರಿ. ಈ ಡಾಕ್ಟರ್ ಮುಂದೆ ಹಂಗಾಗಿರುತ್ತೆ ಸರ್. ಈಗ ನೀವು ಬಂದಿದ್ದು ಅಲ್ಲಿಂದ ಇಲ್ಲಿಗೆ, ನಿಮ್ಗೆ ಆ ಮೆಷಿನ್ ಬೇಕು ಅಂತಲ್ಲ? ಮಷಿನ್ ಬೇಕ್ರಿ, ಸ್ವಲ್ಪ ದುಡ್ಡಿಂದ ಅವಶ್ಯಕತೆ ಐತ್ರಿ ಮಕ್ಕಳಿಗೆ. ದುಡ್ಡು ಕೊಡೋಕ್ಕಾಗಲ್ಲ ನಾನು. ಎಲ್ಲ ಮಷಿನ್ ಕೊಟ್ಟು ಸಾಕು. ನಾನು ಲೈಫಲ್ಲಿ ನಾನು ದುಡ್ಡು ಕೊಡಲ್ಲ. ಆಯ್ತ್ರಿ ಸರ್. ನೀನು ಗೋಳಾಡ್ ಪಲ್ಟಿ ಹೊಡೆದ್ಬಿಟ್ರು ಕೊಡಲ್ಲ. ಆಯ್ತ್ರಿ ಸರ್. ನಮ್ಗೆ ಅಭ್ಯಾಸ ಇಲ್ಲ, ಬಿಕಾಸ್ ನಮ್ಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ಹಾಂ ಸರ್, ಹೌದು ಸರ್. ಹೌದ್ರಿ ಸರ್. ದುಡ್ಡು ತೊಗೊಂಡು ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳ್ಬಿಡ್ತೀನಿ. ನಾನು ಮೋಸ ಸುಳ್ಳು ಹೇಳಕ್ಕೆ ಹೋಗೋದು ಇದ್ರಲ್ಲಿ ಟ್ರೈ ಮಾಡಲ್ಲ, ನಾವು ಕೊಡಲ್ಲ. ನಿಂಗೆ ಇನ್ನೇನು ಬೇಕು ಹೇಳು, ದುಡಿಯೋಕ್ಕೆ ನಾವು ಕೊಡ್ತೀವಿ. ಹಾಂ ಸರ್. ಆಯ್ತ್ರಿ ಸರ್. ಮಷಿನ್ ಅಷ್ಟು ಕೊಟ್ರಿ. ದುಡಿಯೋಕ್ಕೆ ಏನಿದೆ ಅಂತ ಕೊಡ್ತೀವಿ, ಕಾಸು ಕೊಡೋದ್ರೆ ಕೊಡಂಗಿಲ್ಲ ಯಾರು. ಆಯ್ತ್ರಿ ಸರ್. ಆಯ್ತು ಸರ್. ಏನು ಮಾಡಿದ್ರು ಕೊಡಲ್ಲ ನಾವು. ನೀವು ಇದಾದ್ಮೇಲೆ ಅವಳಿಗೆ ಕಲ್ಸಿದ್ದೀನಿ, ಅವಳಿಗೆ ಇನ್ನೊಂದು ಯಂತ್ರ ಮಾಡ್ತೀನಿ ಅಂದ್ರೆ ಬೇಕಾದ್ರೆ ಅದನ್ನು ಟ್ರೈ ಮಾಡಿಸ್ತೀವಿ. ಆಯ್ತ್ರಿ ಸರ್. ಹೌದು ಸರ್. ರೊಕ್ಕ ಕೊಡಂಗಿಲ್ಲ. ಆಯ್ತ್ರಿ ಸರ್. ಇಲ್ಲ ಸರ್, ನಾವು ನೋಡಿದೀವಿ ಬಿಡಿ ಸರ್, ನ್ಯೂಸಲ್ಲಿ, ಪ್ರತಿ ನ್ಯೂಸಲ್ಲಿ ನೋಡ್ತೀವಿ ಸರ್. ಹೇಳಿದ್ದೆ ಮಾಡೋದು. ಹೌದು ಸರ್. ಏನು ಮಾಡಿದ್ರು ಬಗ್ಗಲ್ಲ ನಾವು ಅದಕ್ಕೆಲ್ಲ. ನಿನಗೆ ಯಂತ್ರ ಬೇಕಾಯ್ತಿ ತಿಳ್ಕೊಬೇಡ್ರಿ ಸರ್, ಕೇಳಿದೆ ಅಂತೇಳಿ. ಇಲ್ಲ, ಮಂದಿಗೆ ಗೊತ್ತಾಗ್ಬೇಕದು. ಹೌದ್ರಿ. ಇವತ್ತು ನೀ ಕೇಳಿದ್ರಿಂದ, ನಾನು ಇದನ್ನು ಹೇಳಿದ್ರಿಂದ ನಾಳೆ ಇನ್ನೊಬ್ಬ ಕೇಳಂಗಿಲ್ಲ. ಅವ್ರು ಅಂದೇ ಹೇಳಾರ ಬಿಡ, ಅವ್ರು ಕೊಡಂಗಿಲ್ಲ ಅವರು ಅಂತ. ಬಟ್ ನೀನು ಚಲೋ ಬಟ್ಟೆ ಹೊಲಿತಾ ಇದ್ದೀನಿ, ನನಗೆ ಇದಕ್ಕಿಂತ ಬೆಟರ್ ಐತೆ, ಅದೇನೋ ಥ್ರೆಡ್ಡಿಂಗ್ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ, ನಾನು ದುಡಿತೀನಿ ಬಿಟ್ರಿ ಸರ್, ನನಗೆ ಒಂಚೂರು ಹೆಲ್ಪ್ ಮಾಡಿರಿ, ಅದು ಮಾಡ್ತೀವಿ. ಹಾಂ ಸರ್. ಅರ್ಥ ಆಯ್ತಾ? ಆಯ್ತ್ರಿ ಸರ್. ಏನು ಮೆಷಿನ್ ಬೇಕು ಅಂತ ನಮ್ಮ ಹುಡುಗರಿಗೆ ಹೇಳಿಬಿಡಿ, ಹಾಂ ಸರ್. ಅವ್ರಿಗೆ ಹೋಗಿ ಮುಗಿಯೋದ್ರೊಳಗಡೆ ಹಾಂ ಸರ್. ತರಿಸಿ ನಿನಗೆ ತಲುಪಿಸ್ತಾರೆ ಅದನ್ನು. ಆಯ್ತ್ರಿ ಸರ್. ಅರ್ಥ ಆಯ್ತಾ? ಆಯ್ತು. ಅವಳಿಗೆ ಚೆನ್ನಾಗಿ ಹೇಳ್ಕೊಡು. ಅವಳಿಗೆ ನನ್ನ ಪ್ರಕಾರದಲ್ಲಿ ಈ ಮಾಡ್ರನ್ ಹೊಲಿಯೋದೆಲ್ಲ ಇರುತ್ತಲ್ಲ, ಏನು ಸ್ಟೈಲಿಶ್ದೆಲ್ಲ, ಅದೆಲ್ಲ ಒಂಚೂರು ಹೇಳ್ಕೊಡಿ. ಆಟೋಮ್ಯಾಟಿಕ್ ಆ ಥರ ಮಾಡಿ ಅವಳಿಗೆ ಕಲ್ತ್ಕೊಂಡ್ರೆ, ಅವಳಿಗೆ ಅದು ಬೇಕಾಗ ಬಂದರೆ ನಾನು ಅವಾಗ ಅದನ್ನೂ ಕೊಡಿಸ್ತೀನಿ ಅವಳಿಗೆ ಬೇಕಾದ್ರೆ. ಆಯ್ತ್ರಿ ಸರ್. ಥ್ಯಾಂಕ್ಸ್. ಗೊತ್ತಾಯ್ತಾ? ಹಾಂ, ಏನು ಏನಮ್ಮ? ಥ್ಯಾಂಕ್ ಯು ಸರ್. ಹೌದು, ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ ಓದು ನೀನು. ಹಾಂ ಸರ್. ಹಾಂ, ಈಗ ಸದ್ಯಕ್ಕೆ ನೀನು ಟೈಲರಿಂಗನ್ನು ಒಂದು ಹಾಬಿ ಥರ ಇಟ್ಕೋ. ಎಸ್ ಸರ್. ಗೊತ್ತಾಯ್ತಾ? ಹಾಂ. ದುಡಿಮೆಗೆ ಅಂತ ಇಟ್ಕೋಬೇಡ ಅದನ್ನು. ದುಡಿಯೋಕ್ಕೆ, ನನ್ನ ಸಂಬಳಕ್ಕೆ ದುಡ್ಡು ಬೇಕು ಅಂತ ಇಟ್ಕೋಬೇಡ ಅದನ್ನು. ನೀನೀಗ ಓದೋ ಕಡೆ ಗಮನ ಕೊಡು.
ನಿಂಗೆ ಅರ್ಥ ಆಗ್ತಿದ್ಯಾ? ಹಾಂ ಸರ್. ನೀನು ಚೆನ್ನಾಗಿ ಓದಿದ್ರೆ ಯಾರಿಗೆ ಗೊತ್ತು, ನಿನಗೆ ನಾಳೆ ಒಂದು ಒಳ್ಳೆ ನೌಕರಿ ಸಿಕ್ಬೋದು. ನೌಕರಿ ಸಿಕ್ಕರೆ ಚಲೋನೈತಲ್ರಿ. ಮತ್ತೆ ನೀನೀಗ ತುಂಬ ಟೈಲರಿಂಗ್ ಕಡೆಗೆ ಹೋಗ್ಬಿಟ್ಟು ನಿನ್ಗೆ ಕಡಿಮೆ ಮಾರ್ಕ್ಸ್ ತೊಗೊಂಡು ನೌಕರಿ ಸಿಗದೇ ಇರೋಂಗಾದ್ರೆ ಏನು ಮಾಡ್ತಿ? ಅದರಿಂದ ಫಸ್ಟು ಓದೋ ಕಡೆಗೆ ಹೋಗು. ಅರ್ಥ ಆಗ್ತಿದ್ಯಾ? ಹಾಂ ಸರ್. ಆಮೇಲೆ ಬರುವಂತೆ ನಿಂಗೆ ಆಗಲಿಲ್ಲ ಅಂತ ಇಟ್ಕೋ ನೌಕರಿ, ಫಾರ್ ಎಕ್ಸಾಂಪಲ್ ನೌಕರಿ ಆಗೋಂಗಿಲ್ಲ ಅಂತ ಇಟ್ಕೋ, ಸಿಕ್ಕಲಿಲ್ಲ ಅಂತ ಇಟ್ಕೋ, ನಿಂಗೆ ಹಣೆ ಬರಲು ಬರ್ದಿಲ್ಲ, ನೀವು ವಾಪಸ್ ಟೈಲರಿಂಗಿಗೆ ಬರ್ಬೋದಲ್ಲ. ಹಾಕಿತ್ತಲ್ರಿ ಸರ್, ಹಂಗೆ ಮಾಡ್ರಿ. ಹಾಂ, ಹೆಂಗಿದ್ರು ಬರ್ಬೋದಲ್ಲ ನೀನು. ಆದರೆ ಈಗ ಟೈಲರಿಂಗಿಗೆ ಹೋಗ್ಬಿಟ್ರೆ ನೀನು ಮತ್ತೆ ಡಿಗ್ರಿ ಕಡೆಗೆ ಹೋಗೋಂಗಿಲ್ವಲ್ಲ. ಅಂದ್ರೆ ನಂಗೆ ಎರಡು ಮಾಡ್ಬೇಕನ್ನೋ ಆಸೆ. ಹಾಂ, ಎರಡೂ ಮಾಡೋದಾದರೆ ಆ ಕಡೆಗೆ ಸ್ವಲ್ಪ ತೂಕ ಜಾಸ್ತಿ ಮಾಡು. ಯಾವ ಕಡೆಗೆ? ಓದೋ ಕಡೆ. ಎಕ್ಸಾಕ್ಟ್ಲಿ, ಗೊತ್ತಾಯ್ತಾ? ಹಾಂ ಸರ್. ಈ ಕಡೆಗೆ ನೀನು ಬಿಡು ಅಂತ ನಾ ಹೇಳಿಲ್ಲ, ತೂಕ ಒಂಚೂರು ಕಡಿಮೆ ಮಾಡ್ಕೋ, ಆ ಕಡೆ ಜಾಸ್ತಿ ಮಾಡು. ಓಕೆನಾ? ಓಕೆ ಸರ್. ಓಕೆ, ನಾನು ಕಳಿಸ್ಕೊಡ್ತೀನಿ. ಆಯ್ತು ರೀ, ನಮಸ್ಕಾರ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ.